ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ಕೆ ವ್ಲಾಗ್ಸ್ ಕನ್ನಡ. ನಾವಿತ್ತು ರಿವ್ಯೂ ಮಾಡೋಕ್ಕೆ ಬಂದು ರಾಯಲ್ ಎನ್ಫೀಲ್ಡ್ನ ಸ್ಕ್ರಾಂಬ್ಲರ್ 440. ಸೊ ಫುಲ್ ಕಂಪ್ಲೀಟ್ನ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಫುಲ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವಿವತ್ತು ರಾಯಲ್ ಎನ್ಫೀಲ್ಡ್ನ ಸ್ಕ್ರಾಂಬ್ಲರ್ 440 ಲಾಂಚ್ ಇವೆಂಟ್ ಬಂದಿದ್ದೀವಿ. ಸಿರಿಷಾ ಮೋಟರ್ಸು ದಾಸರಳ್ಳಿ ಹತ್ರ ಇರೋದು. ಸೊ ನಿಮ್ಗೆ ಏನೇನು ಕ್ವೈರೀಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಅವ್ರ ಲೊಕೇಶನ್ ಕೂಡ ಮೆನ್ಷನ್ ಮಾಡ್ತೀನಿ, ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೀವು ಡೀಟೇಲ್ಸ್ ತೊಗೋಬೋದು ಅಂತ ಹೇಳ್ತಾ. ಸೊ ಓವರಾಲ್ ನಿಮಗೆ ಇಂಜಿನ್ ಸ್ಪೆಕ್ಸ್ ಬರೋದಾರೆ ನಿಮಗೆ 4 ಸ್ಟ್ರೋಕು ಸಿಂಗಲ್ ಸಿಲಿಂಡ್ರು, SOHC ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು, ವಿತ್ ಫ್ಯೂಲ್ ಇಂಜೆಕ್ಷನ್ ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ 25.4 ಪವರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮಗೆ 34 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನು. ಫ್ರಂಟ್ ಲುಕ್ಸ್ ಬರೋದಾರೆ ನಿಮಗೆ, ಔಟರ್ ಲುಕ್ಸ್ ಬರೋದಾರೆ ನಿಮಗೆ. ಫ್ರಂಟ್ ಲುಕ್ ನೋಡ್ಬೋದು ನೀವು. ಫ್ರಂಟ್ ಹೆಡ್ಲೈಟಲ್ಲಿ ನಿಮಗೆ ಪ್ರಿವಿಯಸ್ ಸ್ಕ್ರಾಂಬ್ಲರ್ 411 ನಿಮಗೆ ಹಾಲೋಜನ್ ಹೆಡ್ ಲ್ಯಾಂಪ್ ಬರ್ತಿತ್ತು. ಸೊ ನಿಮಗೆ ಇದರಲ್ಲಿ LED ಹೆಡ್ ಲ್ಯಾಂಪ್ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟು ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ನೋಡೋದಾರೆ ನಿಮಗೆ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ವಿತ್ ನಿಮ್ಮ ಸಸ್ಪೆನ್ಷನ್ ಟ್ರಾವೆಲ್ ನೋಡೋದಾರೆ 190 mm ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರಂಟ್ ಡಿಸ್ಕ್ ಬರೋದಾರೆ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ವಿತ್ ಡಿಸ್ಕ್ ಬ್ರೇಕ್ ಬಂದು 300 mm ಡಿಸ್ಕ್ ಬರುತ್ತೆ. ಹಾಗೆ ಡ್ಯುಯಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಟೈರ್ ನೋಡಿದ್ರೆ ನಿಮಗೆ ಅಲಾಯ್ ವೀಲ್ ಬರುತ್ತೆ. ಹಾಗೆ ಟೈರ್ ಸೈಜ್ ನೋಡಿದ್ರೆ ನಿಮಗೆ 100/90/19 ಇಂಚ್ ಅಲಾಯ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀವಿಯಸ್ 411 ಹೋಲಿಸಿದ್ರೆ 411 ನಿಮಗೆ ನಾರ್ಮಲ್ ಸ್ಪೋಕ್ಸ್ ಬರ್ತಾಯಿತ್ತು. ಸೊ ಇದರಲ್ಲಿ ನಿಮಗೆ ಅಲಾಯ್ ವೀಲ್ ಆ್ಯಡ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡಿ ಸಸ್ಪೆನ್ಷನಲ್ಲಿ ನಿಮಗೆ ವಿತ್ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಹಾಗೆ ಮಡ್ಗಾರ್ಡ್ ಕೂಡ ನಿಮಗೆ ಪೇಂಟೆಡ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಸೈಡ್ ವ್ಯೂ ನೋಡ್ತಾ ಇದ್ದರೆ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಕಲರ್ ಕಾಂಬಿನೇಷನಲ್ಲಿ ನಿಮಗೆ ಫೋರ್ಸು ಮತ್ತು ಟ್ರೈಲ್ ಅಂತ 2 ಥರ ಡಿಫ್ರೆನ್ಷಿಯೇಟ್ ಕೊಟ್ಟಿದ್ದಾರೆ. ಸೊ ಫೋರ್ಸಲ್ಲಿ ನೀವು ನೋಡ್ತಾ ಇರ್ಬೋದು 3 ಕಲರ್ಸ್ ಬರುತ್ತೆ. ಒಂದು ಗ್ರೇ ಮತ್ತು ವೈಟ್ ಕಲರು, ಹಾಗೆ ಇಲ್ಲಿ ಗ್ರೇ ಮತ್ತು ಗ್ರೀನ್ ಕಲರು, ಹಾಗೆ ಇನ್ನೊಂದು ಬ್ಲೂ ಕಲರಲ್ಲಿ ಬರುತ್ತೆ. ಹಾಗೆ ಟ್ರೈಲಲ್ಲಿ 2 ಕಲರ್ ಆಪ್ಷನ್ಸ್ ಬರುತ್ತೆ. ನಿಮಗೆ ಪ್ರೈಸ್ ಓವರಾಲ್ ನೋಡಿದ್ರೆ ನಿಮಗೆ 2,70,000 ಇಂದ ಸ್ಟಾರ್ಟ್ ಆಗಿ 2,79,300 ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ರಾಯಲ್ ಎನ್ಫೀಲ್ಡ್ ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಹಾಕಿದ್ದಾರೆ. ಇಲ್ಲಿ ಅಡಿಷ್ನಲ್ ಆಗಿ ಇದು ಕೊಟ್ಟಿದ್ದಾರೆ, ಟ್ಯಾಂಕ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಏನು ಲೋಗೋ ಬರುತ್ತಲ್ಲ ಅದು ಇಂಟಿಗ್ರೇಟ್ ಆಗಿದೆ. ಸೊ RE ಅನ್ನೋದು ಇಲ್ಲಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದರೆ 15 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಕಂಪ್ನಿ ಕಡೆಯಿಂದ ಮೈಲೇಜ್ ಕ್ಲೇಮ್ ಮಾಡಿರೋದು ಬಂದು 35 to 36 ಮೈಲೇಜ್ ಕ್ಲೇಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಕ್ರಾಂಬ್ಲರ್ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. 440 ಸ್ಕ್ರಾಂಬ್ಲರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ಏರ್ ವೆಂಟ್ಸ್ ಕೂಡ ಸ್ವಲ್ಪ ಇಂಜಿನ್ಗೆ ಕೂಲಿಂಗ್ ಆಪ್ಷನ್ಸ್ ಇರಲಿ ಅಂದ್ಬಿಟ್ಟು ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಎಕ್ಸಾಸ್ಟ್ ಸೌಂಡ್ಸ್ ನೋಡೋದಾದ್ರೆ ನೀವು ಎಕ್ಸಾಸ್ಟ್ ಸೌಂಡ್ ನೋಡ್ಬೋದು. ಸೊ ಎಕ್ಸಾಸ್ಟ್ ಸೌಂಡ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಕ್ಸಾಸ್ಟ್ ಸೌಂಡು ಅಷ್ಟೇ. ನೀವು ಒಂದು 450cc ಗಾಡಿ ತುಂಬ ಒಂದೇ ಒಳ್ಳೆ ಪ್ರೈಸಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ನಿಮಗೆ. ಮೇಯ್ನ್ ಇದರಲ್ಲಿ ಬೆನಿಫಿಟ್ ಅಂದರೆ ಗ್ರೌಂಡ್ ಕ್ಲಿಯರೆನ್ಸು 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಫುಟ್ ರೆಸ್ಟು ಅಷ್ಟೇ ನಿಮಗೆ ಹಾರ್ಡ್ ಫುಟ್ ರೆಸ್ಟ್ ಬರುತ್ತೆ ನಿಮಗೆ, ವಿತ್ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವಿತ್ ಪ್ಯಾಸೆಂಜರ್ಸ್ ಕೂಡ ಫುಟ್ ರೆಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಚಾರ್ಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ವಿತ್ ಸೀಟ್ ಹೈಟ್ ನೋಡಿದ್ರೆ ನಿಮಗೆ 795 mm ಸೀಟ್ ಹೈಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರೆ ನಿಮಗೆ ನಾನೊಂದು 5 to 10 ಇದ್ದೀನಿ. ಸೊ ಆರಾಮಾಗಿ ಒಂದು ಫ್ಲ್ಯಾಟ್ ಫುಟ್ ಅಲೋಕೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಸೀಟಿಂಗ್ ಪೊಸಿಷನ್ ನೋಡಿದ್ರೆ ನಿಮಗೆ ನೀ ಬೆಂಡಿಂಗ್ ಪೋಸ್ಚರು ಈ ಟ್ಯಾಂಕ್ಗೆ ಏನು ಕಟ್ಕೊಟ್ಟಿದ್ದಾರಲ್ಲ ಅಲ್ಲಿಗೆ ನಿಮಗೆ ಕರೆಕ್ಟಾಗಿ ಇದಾಗಿದೆ ಅಂತ ಹೇಳ್ಬೋದು. ಸೊ ರೈಡಿಂಗ್ ಪೋಸ್ಚರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಮಸ್ತಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಹಾಗೆ ರಿಯರ್ ಲುಕ್ ಬರೋದಾರೆ ನಿಮಗೆ ಇಲ್ಲಿ ರಿಯರಲ್ಲಿ ನಿಮಗೆ ಟಾಪ್ ಬಾಕ್ಸ್ ಕನೆಕ್ಟ್ ಮಾಡೋಕ್ಕೆ ಒಂದು ರಾಡ್ ಕೂಡ ಅಟ್ಯಾಚ್ ಮಾಡಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ 10 kgs ವೆಯ್ಟ್ ತಡ್ಕೊಳ್ಳೋ ಅಷ್ಟು ನಿಮಗೆ ಟಾಪ್ ಬಾಕ್ಸ್ನ ನೀವು ಅಟ್ಯಾಚ್ ಮಾಡ್ಬೋದು. ಸೊ ಆ ರೀತಿ ನಿಮಗೆ ಇಲ್ಲಿ ಒಂದು ಸ್ಪೆಕ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ಹಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನೇಮ್ ಫಿಟ್ಟಿಂಗ್ ಬೋರ್ಡ್ದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ವಿತ್ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಫ್ಲೆಕ್ಟರ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಹಾಗೆ ರಿಯರ್ ಸೈಡ್ ಟೈರ್ ಬರೋದಾರೆ ನಿಮಗೆ 240 mm ಡಿಸ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇದರಲ್ಲಿ
ಎ ಬಿ ಎಸ್ ಬಂದು ನಿಮಗೆ ಸ್ವಿಚಬಲ್ ಎ ಬಿ ಎಸ್ ಬರುತ್ತೆ. ಇದೊಂದು ನಿಮಗೆ ತುಂಬ ಯೂಸ್ಫುಲ್ ಫೀಚರ್ಸ್ ಅಂತ ಹೇಳ್ಬೋದು. ನಿಮಗೇನೋ ಆಫ್ ರೋಡ್ಗೆ ಹೋಗ್ಬೇಕಾರೆ ಸೊ ನಿಮಗೆ ಎ ಬಿ ಎಸ್ನ ಇದನ್ನು ಆಫ್ ಮಾಡ್ಕೋಬೋದು ನೀವು. ಅದೊಂದು ಫೀಚರ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಟೈರ್ ಸೈಜ್ ಬರೋದ್ರೆ ನಿಮಗೆ 120/90/17 ಇಂಚ್ ಮ್ಯಾಗ್ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಸೈಡಲ್ಲಿ. ಹಾಗೆ ಸಸ್ಪೆನ್ಷನ್ ಬರೋದ್ರೆ ನಿಮಗೆ ರಿಯರ್ ಸೈಡಲ್ಲಿ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ 180 mm ರಿಯಲ್ ಸೈಡಲ್ಲಿ ನಿಮಗೆ ಟ್ರಾವೆಲಿಂಗ್ ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮಸ್ತಾಗಿ ಕಾಣಿಸ್ತಿದೆ ಮೊನೋಶಾಕ್ ಸಸ್ಪೆನ್ಷನು. ಸೊ ಹಾಗೆ ನೀವು ನೋಡಿದರೆ ಸ್ಯಾರಿ ಗಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದೊಂದು ತುಂಬ ಫೀಚರ್ಸು ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ಪೀಡೋಮೀಟ್ರಿಗೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಸೆಮಿ ಡಿಜಿಟಲ್ ಸ್ಪೀಡೋಮೀಟ್ರ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಸ್ಪೀಡುದು ಡಿಸ್ಪ್ಲೇ ಬರುತ್ತೆ ವಿತ್ ನಿಮಗೆ ಟ್ರಿಪ್ಪು 1 and 2 ಯಾವ ರೀತಿ ಬೇಕೋ ಆ ರೀತಿದು. ಮತ್ತು ಗೇರ್ಸ್ದು ಶಿಫ್ಟಿಂಗು ಇಂಡಿಕೇಟರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ನ್ಯೂಟ್ರಲ್ದು. ಹಾಗೆ ಫ್ಯೂಲ್ ಟ್ಯಾಂಕ್ ಇಂಡಿಕೇಟರ್ ಮತ್ತು ಇಂಡಿಕೇಟರ್ಸ್ದೆಲ್ಲ ಇಲ್ಲೇ ಬರುತ್ತೆ ನಿಮಗೆ. ಹಾಗೆ ಎ ಬಿ ಎಸ್ ಕಂಟ್ರೋಲ್ಸ್ ಕೂಡ ನಿಮಗೆ ಇಂಡಿಕೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ರೈಟ್ ಸೈಡ್ ಬರೋದಾದ್ರೆ ನಿಮಗೆ ಕಿಲ್ ಸ್ವಿಚ್ಚು, ಹಾಗೆ ಇಂಡಿಕೇಟರ್ಸ್ದು ಸ್ವಿಚ್ಚು, ಹಜಾರ್ಡ್ ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಸೆಲ್ಫ್ ಸ್ಟಾರ್ಟ್ ಬಟನ್ದು ನಿಮಗೆ ಇಲ್ಲೇ ಬರುತ್ತೆ. ಹಾಗೆ ನಿಮ್ಗೆ ಈ ಬಟನ್ ಬಂದು ನಿಮಗೆ ಏನು ನಾವು ಟ್ರಿಪ್ ಮೀಟರ್ದು ಅಡ್ಜಸ್ಟ್ ಮಾಡ್ಕೋತೀವಲ್ಲ ಸೊ ಆ ಬಟನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆನೂ ನಿಮ್ಗೊಂದು ಬಟನ್ ಕೊಟ್ಟಿದ್ದಾರೆ, ಅದು ಇಲ್ಲಿ ನಿಮ್ಮ ಟ್ರಿಪ್ದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ನಿಮಗೆ ಅಡಿಷ್ನಲಾಗಿ ಫೀಚರ್ಸ್ ಬಂದು ನಿಮ್ಗೆ ಇಲ್ಲೊಂದು ಎಕ್ಸ್ಟ್ರಾ ನಾವು ಏನಾನ ಮ್ಯಾಪ್ಸ್ದು ಏನಾನ ಬೇಕು ಅಂದರೆ ನಿಮ್ಗೆ ಅಡಿಷ್ನಲಾಗಿ 5000 ರೂಪೀಸ್ ಆಗುತ್ತೆ. ಸೊ ಅದು ನಿಮ್ಗೆ ಅಡಿಷ್ನಲಾಗಿ ಫಿಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಈ ಸ್ಪೇಸ್ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ನಿಮ್ಗೆ ಒಂದು ಚಿಕ್ಕದಾಗಿ ಸ್ಪೀಡೋಮೀಟರ್ ಥರ ಕೊಡ್ತಾರೆ. ಸೊ ನೀವು ಅಡಿಷ್ನಲಾಗಿ ಯಾರಾನ ಬೇಕು ಅಂದರೆ ನೀವು ಅದನ್ನು ನೀವು ಕಂಪ್ನಿ ಕಡೆಯಿಂದನೇ ಸೊ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ನಿಮ್ಗೆ ಇಲ್ಲಿ ಪಾಸ್ದು ಸ್ವಿಚಸ್ಸು ಅಷ್ಟೇ ಸೊ ನೋಡ್ತಾ ಇರ್ಬೋದು. ಹಾಗೆ ಇಂಡಿಕೇಟರ್ ಸ್ವಿಚಸ್ ಈ ಕಡೆ ಬರುತ್ತೆ, ಆ ಕಡೆ ಅಡ್ಜಸ್ಟ್ ಸ್ವಿಚಸ್ ಬರುತ್ತೆ ವಿತ್ ಆರೆಂಜ್ ಸ್ವಿಚಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಕ್ಲಚ್ ರಿವರು ಅಷ್ಟೇ ತುಂಬ ಏನು ಹಾರ್ಡ್ ಅನ್ಸೋದಿಲ್ಲ, ಈಸಿ ರೀಚಬಲ್ ಅಂತ ಹೇಳ್ಬೋದು. ಸೊ ಮಿರರ್ಗೆ ಬರೋದಾದ್ರೆ ನಿಮಗೆ ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಯಾವ ರೀತಿ ಬರುತ್ತಲ್ಲ ಕ್ಲಾಸಿಕ್ಕು ಆ ರೀತಿ ಇದೆ ಅಂತ ಹೇಳ್ಬೋದು ಮಿರರು. ಸೊ ಎರಡು ಸೈಡು ಅಷ್ಟೇ. ಓವರಾಲ್ ಇದರ ರೈವಲ್ಸ್ ಹೋಲಿಸ್ಕೊಂಡ್ರೆ ನಿಮಗೆ ಇದರ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. 2,79,300ಗೆ ನಿಮಗೆ ಬೇಸ್ ಮಾಡಲಿಗೆ ಹೋಗ್ತೀವಿ ಅಂದರೆ ಅದರಲ್ಲಿ 2,70,000 ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದರ ರೈವಲ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾಯಿದೆ. 440cc ಅಂತ ಹೇಳ್ಬೋದು. ಸೊ ಆದಷ್ಟು ಕಾರ್ ಮತ್ತು ಬೈಕ್ ಕಂಟೆಂಟ್ಗಳಿಗೆ RK Vlogs ಕನ್ನಡ ಫಾಲೋ ಮಾಡೋಣ ಅಂತ ಹೇಳ್ತಾ ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.